ಪಾಪ ಬೆಳಗ್ಗೆಯಿಂದ ಮನ್ಕೊಂಡವಳೆ. ಇನ್ನೇನು ಮಾಡೋಕ್ಕಾಗುತ್ತೆ, ಇವಾಗ ಅವಳಿಗೂ ಬುದ್ಧಿ ಬಂದೈತೆ. ಬುದ್ಧಿ ಬರಲಿಲ್ಲ ಅಂತಂದ್ರೂ ಏನು ಮಾಡೋಕ್ಕಾಗಲ್ಲ. ನಮಗೆ ನೋಡ್ಕೊಂಡು ಸುಮ್ಮನಿರೋಕ್ಕಾಗಲ್ಲ. ಅಲ್ಲೇನೇ ನಮ್ಮ ಮನಸ್ಸು ತಡೆಯಲ್ಲ. ಅಯ್ಯೋ ಅನ್ನಿಸ್ತೈತೆ. ಬೆಳಗ್ಗೆಯಿಂದನೂ ಪಾಪ ಮನ್ಕೊಂಡವಳೆ. ಹೋಗಿ ಕೇಳ್ತೀನಿ, ಊಟ ಮಾಡ್ತಾಳೇನ. ಮುದ್ದೆ ಬಸ್ಸಾರು ಮಾಡಿದ್ದೀನಿ, ಸೊಪ್ಪಿನ ಸಾರು. ಊಟ ಮಾಡ್ತಾಳೇನ ಕೇಳ್ತೀನಿ. ಬರ್ತೀನಿ. ಮುದ್ದೆ ಸುಡ ಮುದ್ದೆ ಉಂಗ್ಲೆ ಅವಳು. ಒಂದೊಂದ್ಸತಿ ನೆನೆಸ್ಕೊಂಡ್ರೆ ಸಿಟ್ಟು ಬರುತ್ತೆ ಅವಳು ಮಾಡಿರೋ ಇದಕ್ಕೆ. ಆದ್ರೂ ಇನ್ನೇನು ಮಾಡಲಿ, ಬಿಡತ್ಲಾಗೆ ಹೋಗ್ಲಿ. ನಾವೇ ಹಿಂಗೆ ಮಾಡಿದ್ರೆ ಬೇರೆಯವ್ರು ಹೆಂಗೆ ಆಡ್ಕೊಂತಾರೆ. ಬಿಡತ್ಲಾಗೆ ಇನ್ನೇನು ಅವಳು ಮಾಡಿದ್ದವಳು ಅನುಭವಿಸ್ತಾಳೆ ಅನ್ನೋ ಒಂದು ಕಾರಣಕ್ಕೋಸ್ಕರ ತಗೊಂಡೋಗಿ ಕೊಟ್ಟು ಬರೋಣ ಅಂತ ಕೊಡ್ತಾಯಿದ್ದೀನಿ. ಅವಳು ಏನಾದರೂ ಬೈಕೆಮ್ಲಿ, ಏನಾದರೂ ಮಾಡಲಿ, ನಮಗೆ ದೇವ್ರು ಒಳ್ಳೇದು ಮಾಡ್ತಾನೆ ಅಷ್ಟೇ. ಇವತ್ತು ದೇವ್ರು ನಮಗೊಂದು ತನ್ನ ಕೊಟ್ಟವನೆ ಅಂತಂದರೆ ನಾವು ಬರ್ತೀನಿ. ಅವಳೇನೇ ನಮಗೆ ಕೆಟ್ಟದ್ದು ಬಯಸಿದ್ರು ದೇವ್ರ ಇದ್ದಾನೆ ಮೇಲೆ, ಪರಮಾತ್ಮ ನಮ್ಗೆ ಒಳ್ಳೇದು ಮಾಡೋಕ್ಕೆ ದೇವ್ರ ಇದ್ದಾನೆ ಅಷ್ಟೇ. ನಾನು ತಗೊಂಡೋಗಿ ಬರ್ತೀನಿ. ಯಾತಮ್ಮ ಅದು ಯಾರಿಗೆ ತಗೊಂಡೋಗ್ತಾ ಇದೆಯಾ? ಅವಳಿಗೆ ಕಾಣತ್ತೆ. ಬೆಳಗ್ಗೆಯಿಂದಲೂ ಮನಿಕೊಂಡವಳಲ್ಲ, ಎದ್ದಿಲ್ಲ. ಅದನ್ನೇ ಯೋಚನೆ ಮಾಡ್ಕೊಂಡು ಬೆಳಗ್ಗೆಯಿಂದ ಮನಿಕೊಂಡವಳೆ. ಅದಕ್ಕೆ ಎದ್ದು ಉಣ್ಣು ಅಂತ ಹೇಳಿ ಬರ್ತೀನಿ. ನಾವೆಲ್ಲ ಇದ್ದೀವಿ, ಏನು ಹೆದರಿಕೆ ಬೇಡ. ಅವ್ನು ಏನಾನ ಮಾಡಲಿ, ಏನಾನ ಮಾಡ್ಕೊಂಡು ಹಾಳಾಗೋಗ್ಲಿ, ಅವ್ನ ಕೈ ಬಿಟ್ಬಿಡು, ತಲೆ ಕೆಡಿಸ್ಕೋಬೇಡ ಅಂತ ಹೇಳಿ ಬರ್ತೀನಿ. ಅವ್ರ ಚಿಕ್ಕಪ್ಪನ ನೆನ್ನೆ ಸಹ ಪಾಪ ಮಾತಾಡಿಸಿ ಹೇಳೋತಂತೆ. ಬಿಡತ್ತೆ. ಇವಾಗ ಅವನದೇ ತಪ್ಪು ಕಾಣತ್ತೆ. ಇವಾಗ ಮಾಡಬಾರ್ದು ಅಂಬೋದು ಅವನಿಗೆ ಗೌರವಾಗಬೇಕಾಗಿತ್ತು. ಅವಳು ಒಳ್ಳೆಯಳಲ್ಲ ಕಣಮ್ಮ. ಅವ್ನು ಹೆಂಗೋ ನಮ್ಮ ಹುಡುಗ ಒಂದು ದಾರಿಗೆ ಬರ್ತಾನೆ, ಅವಳು ಒಳ್ಳೆಯಳಲ್ಲ. ಮತ್ತೆ ನೀನು ಹಂಗನ್ಬೇಡ. ದುಡ್ಡಿಗೋಸ್ಕರ ಇವನ ಹತ್ರ ದುಡ್ಡು ಇಲ್ವಲ್ಲ, ಇವಾಗ ದುಡಿಯೋಕ್ಕಾಗಲ್ವಲ್ಲ, ಎಲ್ಲಾದ್ರಾಗೂ ಲಾಸ್ ಮಾಡ್ಕೊಂಡಲ್ಲ. ದುಡ್ಡಿಗೋಸ್ಕರ ಕಣತ್ತೆ ಇವನು ಹಿಂಗೆ ಮಾಡಿರೋದು. ನೀನು ಹಂಗೆ ಅನ್ಬೇಡ, ಅವಳು ನನ್ಬೇಡ ಹುಡುಗಿನ. ಇವನು ದುಡ್ಡಿಗೋಸ್ಕರ ಹಿಂಗೆ ಮಾಡಿರೋದು ಕಣತ್ತೆ. ಏನಮ್ಮ ಏನೋ ಎತ್ತ ನಮಗೊಂದು ಗೊತ್ತಾಗಲ್ಲ. ಬಿಡು, ಹೋಗ್ತಾಣೋ ಈಗ ಬರೋಕೆ ಹೋಗಿ. ಈಗ ಬೋರ್ಲಿ ಪಾಪ ಬೆಳಗ್ಗೆಯಿಂದ ಮನಿಕೊಂಡವಳು ಎದ್ದಿಲ್ಲ. ಅದನ್ನೇ ಯೋಚನೆ ಮಾಡ್ಕೊಂಡು ಉಂಡ್ಕೊಂಡು ಚೆನ್ನಾಗಿರೋ ಅಂತ ಹೇಳ್ತೀನಿ. ಅವಳಿಗೂ ಸ್ವಲ್ಪ ಎಷ್ಟೋ ಧೈರ್ಯ ಬರುತ್ತೆ. ಇವಾಗ ಯಾರು ಮಾತಾಡಿಸ್ತಿಲ್ಲತ್ಕೋ ಹತ್ಕೊಂಡು ಪಾಪ ಸುಮ್ಮನೆ ಮನಿಕೊಂಡವಳು ಬೆಳಗ್ಗೆಯಿಂದಲೂ ಯೋಚನೆ ಮಾಡಿದರೆ ಯಾವುದೂ ಆಗಲ್ಲ. ಟೆನ್ಷನ್ ತಗೋಬಾರ್ದು. ಏನು ಟೆನ್ಷನ್ ಅದೆಲ್ಲ ತಗೊಂಡ್ರೆ ಯಾವ ಕೆಲಸನೂ ಆಗಲ್ಲ. ಸುಮ್ಮನೆ ಉಂಡ್ಕೊಂಡು ಚೆನ್ನಾಗಿರೋದು ನೋಡಬೇಕು. ತನ್ನೆತ್ತಿಗೆ ತಾನು ಅದೇನಾಗಬೇಕು ಅದಾಗುತ್ತೆ. ಎಲ್ಲ ಒಳ್ಳೇದಾಗುತ್ತೆ ಹೋಗ್ತಾ ಹೋಗ್ತಾ. ವಾಣಿ ವಾಣಿ ಏ ವಾಣಿ ಆಶಾಕ ಏನು ಮಾತಾಡ್ಸಿದ್ರ? ಎದ್ದಾಳು. ಮುದ್ದೆ ಬಸ್ಸಾರು ತಗೊಂಬಂದಿದ್ದೀನಿ, ಹೊಟ್ಟೆ ತುಂಬ ಊಟ ಮಾಡು. ಮುದ್ದೆ ಸುಡ್ತೈತೆ, ಎದ್ದು ಊಟ ಮಾಡಮ್ಮ. ಎದ್ದಾಳು. ಬಿಡಕ್ಕೆ 14 ತರಕ್ಕೆ ಹೋಗಿದ್ರಿ. ಹೋಟ್ಲಾಗ ಒಂದು 2 ಇಡ್ಲಿನ ಯಾತನ ತರಿಸ್ಕೊಂಡು ತಿಂತಿದ್ದೆ. ಎದ್ದಾಳು ಸುಮ್ಮನೆ. ಎದ್ದು 9 ಕಲಿ. ನೀನು ನೋಟು ತಂದು ಇಕ್ಕಿರೋದನ್ನ ಸುಮ್ಮನೆ 9 ಕಲಿಬೇಕು. ಏನಾನ ಒಂದು ತುತ್ತು ಇಕ್ಕವ್ರೆ ಅಂತಂದರೆ ಸುಮ್ಮನೆ ಉಣ್ತೀವಪ್ಪ, ಹೊಟ್ಟೆ ತುಂಬ ನಮ್ಮಂಗಿರ್ಬೇಕು. ಇಡ್ಲಿ ಆಪಾಟಿ ಸುಮ್ಮನೆ ಮುದ್ದೆ ಉಣ್ಣು. ಬಸ್ಸಾರು ಮುದ್ದೆ ಮಾಡ್ಯಾಳೆ. ಎದ್ದ ಉಣ್ಣು. ಎದ್ದ ವಾಣಿ, ಎದ್ದ. ಯೋಚನೆ ಮಾಡಬೇಡ, ಎದ್ದ. ಎದ್ದು ಕೂತ್ಕೊಂಡು ಊಟ ಮಾಡಿ ಫಸ್ಟು ನೀನು. ನೆನೆಸ್ಕೊಂಡ್ರೆ ನನಗೆ ಇವತ್ತು ಕಣ್ಣ ನೀರು ಬರ್ತೈತೆ. ನಿಜವಾಗ್ಲೂ ಭಾಳ ಬೇಜಾರಾಗ್ತೈತೆ ಗೊತ್ತಾ ಅಕ್ಕ. ಇವತ್ತು ನಾನು ಅವತ್ತಿನ ಪರಿಸ್ಥಿತಿ ನಾನು ಮಾಡಿರೋದೆಲ್ಲ ನೆನೆಸ್ಕೊಬಿಟ್ರೆ ನಿಜವಾಗ್ಲೂ ಕಣ್ಣಲ್ಲಿ ನೀರು ಬರ್ತೈತೆ. ಅದನ್ನೆಲ್ಲ ಏನು ನೆನೆಸ್ಕೊಬೇಡ. ಹೊಟ್ಟೆ ತುಂಬ ಊಟ ಮಾಡ. ಅನ್ನನ ತಗೊಂಬಂದಿರ್ತೀನಿ. ಉಣ್ಣು ಹೊಟ್ಟೆ ತುಂಬಾನ. ಯಾತ ಟೆನ್ಷನ್ ತಗೋಬೇಡ. ಮುಂದ್ಕೊಂಡು ಚೆನ್ನಾಗಿರೋದು ನೋಡು. ಬಂದಿದ್ದೆಲ್ಲ ಬರಲಿ. ನಾನು ಎಷ್ಟು ಕಷ್ಟ ಅನುಭವಿಸಿದ್ದೀನಿ. ದೇವ್ರು ಇವತ್ತು ನನಗೆ ಒಳ್ಳೇದು ಮಾಡಲಿಲ್ವಾ? ಹಂಗೆ ನಾನು ಮದುವೆಗಿನ ಮುಂಚೆ ಭಾಳ ಕಷ್ಟ ಅನುಭವಿಸಿದ್ದೀನಿ. ಅದನ್ನೆಲ್ಲ ಹೇಳ್ಕೋಬಾರ್ದು. ಉಣ್ಣು. ಅದೆಲ್ಲ ಯೋಚನೆ ಮಾಡಿಕೊಂಡು ಊಟ ಬಿಟ್ಟರೆ ಯಾವ ಕೆಲಸನೂ ಆಗಲ್ಲ. ಊಟ ಮಾಡ್ಕೊಂಡು ನಾವು ಚೆನ್ನಾಗಿತ್ಕೊಂಡು ಧೈರ್ಯವಾಗಿ ಎದುರಿಸ್ತೀವಿ ಅನ್ನಂಗಿರಬೇಕು. ಈಗ ಅವ್ನು ಹಾಳಾಗಿ ಹೋದ್ರೂ ಹೋಗ್ಲಿ, ಅವ್ನ ಬಗ್ಗೆ ಟೆನ್ಷನ್ ತಗೋಬೇಡ. ಅವ್ನು ಮಾಡ್ತಾ ಇರೋದು ನಮಗೂ ಗೊತ್ತಾಯ್ತು. ನಾವು ಒಬ್ಸರ್ವ್ ಮಾಡಿದ್ವಿ. ನಾವು ತುಂಬ ಸಲ ನಾನು ನೋಡಿದ್ದೀನಿ. ಅವ್ನ ಬಂಡವಾಳ ಎಲ್ಲ ನನಗೂ ಗೊತ್ತಾಗೈತೆ. ಅವ್ನು ಮಾಡ್ತಾ ಇರೋದು ತಪ್ಪೇನೆ. ಈಗ ನೀನು ಇವಾಗ ಏನೋ ಹಂಗೆ ಮಾಡಿದ್ದಿ, ಏನು ಮಾಡೋಕ್ಕಾಗಲ್ಲ. ಟೈಮ್ ಅನ್ನೋದು ಹಂಗಿರುತ್ತೆ. ಇನ್ನು ಊಟ ಮಾಡ್ಕೊಂಡು ಚೆನ್ನಾಗಿ ಇಟ್ಕೊಂಡು ಅವನ ಬಗ್ಗೆ ಟೆನ್ಷನ್ ತಗೋಬೇಡ. ಹೆಂಗನ ಹಾಳಾಗಿ ಹೋಗ್ಲೇಳು, ಮಾತಾಡಿಸ್ಲೇಳು. ಈಗ ನೀನು ಅವಳನ್ನ ಮಾತಾಡಿಸ್ಬೇಡ ಅಂತ ನೀನು ಹೇಳ್ದಂಗೆಲ್ಲ ನಾವು ಇನ್ನೂ ಜೋರು ಮಾಡ್ತಾನೆ. ಇಲ್ಲ ನಾನು ಮಾತಾಡ್ಸೋದೆ ಅಂತೇಳಿ ಇನ್ನೂ ಜೋರು ಮಾಡ್ತಾನೆ. ಇನ್ನೂ ಮಾತಾಡೋದು ಹಂಗೆಲ್ಲ ಮಾಡ್ತಾನೆ. ಅದಕ್ಕೇ ನೀನು ಫಸ್ಟು ಅವನ ಬಗ್ಗೆ ಟೆನ್ಷನ್ ತಗೊಳ್ಳೋದ ಬಿಟ್ಬಿಡು. ಏನಾನ ಮಾಡ್ಕೊಂಡು ಹೋಗ್ಲೇಳು. ಅವಳು ಮಾತಾಡಿಸ್ಲಿ, ಅವಳಿಂದಲೇ ಹೋಗಲಿ. ನೀನು ಟೆನ್ಷನ್ ತಗೋಬೇಡ. ನೀನು ಎಲ್ಲೋಡು ಕೆಲಸ ಮಾಡ್ಕೊಂಡು ನೀನು ಬಟ್ಟೆ ಹೊಲಿಯೋಕೆ ಹೋಗ್ತಾ ಇದೆಯಲ್ಲ, ಸುಮ್ಮನೆ ಇವಾಗೆಲ್ಲ ಹೋಗ್ತಾ ಇದೆಯಾ. ಕಲ್ತ್ಕೊಂಡು ನಿನ್ನ ಜೀವನ ನೀನು ಮಾಡೋದು ನೋಡು ಅಷ್ಟೇ. ಇವಾಗಿನ ಕಾಲದಾಗ ಏನು ಹೆದರಿಕೆ ಅಂತದ್ದೇನಿಲ್ಲ. ಅವನು ಬಿಟ್ಟಾಕ್ಬಿಡು ಅವನ್ನ. ಮತ್ತೆ ಅವನು ಬಿಟ್ಟಾಕ್ಬಿಡು. ಈಗ ನನ್ನ ಮಗ ಅಂತ ನಾನೇನು ಹೊಟ್ಟೆ ಕಿಕ್ಕಮಲ್ಲ. ನಾನು ನೋಡಿದ್ದು ಹೇಳ್ತಾ ಇದ್ದೀನಿ. ಅವ್ನು ಮಾಡಿರೋದು ತಪ್ಪೇನೆ. ನಂಗೆ ಮಾಡಬಾರ್ದಾಗಿತ್ತು. ಏನು ಮಾಡ್ತೀಯ? ಹಂಗೆ ಮಾಡಿದ್ದಾನೆ. ಇವಾಗ ಅನುಸರಿಸ್ಕೊಂಡು ಹೋಗ್ಬೇಕು. ಏನು ಮಾಡೋಕ್ಕಾಗುತ್ತೆ ಹೇಳು? ಆಗ್ಬಿಟ್ಟೈತಿ. ಇನ್ನು ನೀನು ಅವನ್ನ ಬಿಟ್ಟಾಕ್ಬಿಡು. ಟೆನ್ಷನ್ ತಗೋಬೇಡ. ಟೆನ್ಷನ್ ತಗೊಂಡ್ರೆ ಇಲ್ಲದ್ದೆಲ್ಲ ಕಾಯಿಲೆಗಳು ಓಟು ಅನುಭವಿಸ್ಬೇಕಾಗುತ್ತೆ. ಅದಕ್ಕೇ ತಿರ್ಗಿ ಆಮೇಲೆ ನೀನು ನೋಡೋರು ಯಾರು? ನೀನು ಚೆನ್ನಾಗಿದ್ರೆ ನಿನ್ಗಾದ್ರೂ ನೀನು ದುಡ್ಕೊಂಡು ತಿನ್ಕೆ. ನೀನು ಚೆನ್ನಾಗಿದ್ರೆ. ನಿನಗೆ ಚೆನ್ನಾಗಿಲ್ಲ ಅಂತಂದರೆ ಈಗ ನೋಡು, ಬೆಳಗ್ಗೆಯಿಂದ ಮನೆ ಕೇಳಿದೆ. ಅದನ್ನೇ ಯೋಚನೆ ಮಾಡ್ಕೊಂಡು ಅಡುಗೆ ಮಾಡಿಲ್ಲ, ಏನಿಲ್ಲ, ಇಡತ್ತಾದ್ರೂ ಉಂಡಿಲ್ಲ. ಅದಕ್ಕೇ ಅವಳು ನೋಡೋಕ್ಕಾಗ್ದಿಲ್ಲದಕ್ಕೆ ತಗೊಂಬಂದು ಇಕ್ಕೆಲ್ಲ. ಅದಕ್ಕೆ ಮತ್ತೆ ಎಲ್ಲರ ತಗೋ ಚೆನ್ನಾಗಿ ಇಟ್ಕೊಂಡು ಹೋಗೋದು ಕಲಿಬೇಕು. ಇರೋವರೆಗೂ ನಾವೆಲ್ಲರ ತಗೋ ಚೆನ್ನಾಗಿರ್ತೀವಪ್ಪ ಅಮ್ಮಂಗಿರಬೇಕು. ಅವನತ್ತೆ ಇನ್ಮೇಲೆ ಯಾರ ಹತ್ರನೂ ನಾನು ಜಗಳ ಮಾಡ್ಕೊಂಬಕ್ಕೆ ಹೋಗಲ್ಲ. ಚೆನ್ನಾಗಿರ್ತೀನಿ. ನನ್ನ ಫ್ರೆಂಡು ಅಂತೇಳಿ ಕರ್ಕೊಂಬಂದಿದ್ದಕ್ಕೆ ಯಾವ ಥರ ಮಾಡಿಬಿಟ್ಲು.
ಯಾರು ನಂಬಾರ್ದು ಇವತ್ತಿನ ಕಾಲದಾಗೆ. ಭಾಳ ಮೋಸ ಆಗ್ಬಿಡ್ತು ಅವಳಿಂದ ನನಗೆ, ಭಾಳ ಮೋಸ ಆಗ್ಬಿಡ್ತು. ಏನು ಮಾಡೋದು, ಎಂತೆಂತಾರನು ನಾವು ನಂಬ್ಕೊಂಡು ಬಿಡು ನಮಗೇನೋ ಒಳ್ಳೇದಾಗುತ್ತೆ ಅನ್ಕೊಂಡ್ವಿ. ಯಾರಿಂದಲೂ ಒಳ್ಳೇದಾಗಲ್ಲ. ಯಾರಿಂದ ಒಳ್ಳೇದಾಗಬೇಕು ಅವರಿಂದಲೇ ಒಳ್ಳೇದಾಗೋದು. ನಮ್ಗೆ ಯಾರೂ ಆಗಲ್ಲ. ನನ್ನ ನೀವಾಗಿರ್ಬೋದು, ನಮ್ಮ ಭಾವ ಆಗಿರ್ಬೋದು, ನಮ್ಮ ಮನೆಯಾಗಳವ್ರು ಬಿಟ್ಟರೆ ನಮ್ಗೆ ಯಾರೂ ಒಳ್ಳೇದು ಮಾಡಲ್ಲ, ಯಾರೂ ಒಳ್ಳೆಯವ್ರು ಆಗಲ್ಲ. ನಾವು ಅನ್ಕೋಬೇಕು ಅಷ್ಟೇ, ಅವರಿಂದ ಒಳ್ಳೇದಾಗುತ್ತೆ ಇವರಿಂದ ಒಳ್ಳೇದಾಗುತ್ತೆ ಅಂತ. ಯಾರಿಂದಲೂ ಒಳ್ಳೇದಾಗಲ್ಲ. ಮತ್ತು ಯಾರೂ ಆಗಲ್ಲ. ಆಗಬೇಕಾಗಿದ್ದಾರೆ ಆಗೋದು. ಅದಕ್ಕೆ ಮತ್ತೆ ನಿಮ್ಮಪ್ಪ ನಿಮ್ಮಮ್ಮನ ಮತ್ತೆ ಕೇಳಬೇಕಾಗಿತ್ತು. ಏನು ಮಾಡೋಕ್ಕಾಗುತ್ತೆ, ಅನಿವಾರ್ಯ ಆಗಿಬಿಟ್ಟೈತೆ. ಇನ್ನು ಹೊಟ್ಟೆ ತುಂಬ ಉಣ್ಣು ಇವಾಗ ಅಷ್ಟೇ. ಅವನ್ನ ಬಿಟ್ಟಾಕ್ಬಿಡು, ಅವ್ನಿಗೇನು ಹೇಳೋಕೆ ಹೋಗ್ಬಿಡ. ನಿನ್ನ ಎದುರಿಗೆ ಮಾತಾಡ್ತಿರ್ಲಿಲ್ಲ ಅವರಿಬ್ರು. ಏನು ನಿನ್ನ ತಲೆನೇ ಕೆಡಿಸ್ಕೊಂಬಲ್ಲಮ್ಮಂಗಿರು. ಅವರಿಬ್ರು ನಿನ್ನ ಎದುರಿಗೆ ಕುತ್ಕೊಂಡು ಮಾತಾಡೋದು ನಗಾಡೋದು ಏನು ಮಾಡಿದ್ರು ನಿನಗೇನು ಅದಕ್ಕೂ ನಿನಗೂ ಏನೂ ಸಂಬಂಧ ಇಲ್ಲ ಅಮ್ಮಂಗೆ ಇದ್ಬಿಡು. ಅವನಿಗೆ ಒಂದಲ್ಲ ಒಂದಿನ ಗೊತ್ತಾಗುತ್ತೆ, ಅವನಿಗೆ ಸರಿಯಾಗಿ ಆಗುತ್ತೆ. ಅವಳೆಂತಳು ಎಂಬುದು ಗೊತ್ತೈತಿ. ಅವಳೆಂತಳು ಅವಳ ಮುಂದೆ ಏನು ಮಾಡ್ತಾಳೆ ಎಂಬುದು ಗೊತ್ತೈತೆ. ಆಮೇಲೆ ಸರಿಯಾಗಿ ಆಗುತ್ತೆ, ಅನುಭವಿಸ್ತಾಳೆ. ನೋಡ್ತಿರ್ಬೇಕಾದ್ರೆ ನಿನ್ನ ಕಣ್ಣೆದ್ರಿಗೆ ಅನುಭವಿಸ್ತಾರೆ ಅವರು. ಅದೇ ಮತ್ತೆ ಸುಮ್ಮನೆ ಅವ್ರ ಎದುರಿ ಮಾತಾಡ್ತಿದ್ರು ಸುಮ್ಮನೆ ಬಾ, ನೀನು ಉಸಿರು ಬಿಡ್ಬೇಡ, ಮಾತಾಡ್ಬೇಡ ನೀನು ಯಾತನು. ನೀನು ಮಾತಾಡ್ದೋಟನು ಅವ್ರಿನ್ನೂ ಜೋರು ಮಾಡೋಕ್ಕೆ ಹೋಗ್ತಾರೆ. ಇವಳು ಮಾತಾಡ್ತಾಳೆ ಹಂಗೆ ಹಿಂಗೆ ಅಂತ ಇನ್ನು ಮಾತಾಡೋದು, ಇನ್ನೂ ಜೋರು ಮಾಡೋಕ್ಕೆ ಹೋಗೋದು, ಹಿಂಗೆಲ್ಲ ಮಾಡ್ತಾರೆ. ಅದಕ್ಕೇನೆ ನೀನು ಏನಿಲ್ಲೋ ನನಗಾದಕ್ಕೆ ಏನು ಸಂಬಂಧ ಇಲ್ಲ. ಇವನು ಯಾರ ನಮ್ಮ ಕಡೆಗಳನ್ನ ಅಂತ ತಿಳ್ಕೊಬಿಡ್ಬೇಕು. ಯಾರ ಕಡೆಗಳನ್ನಾಗ್ಯವನೇ ನಮಗೂ ಇವನಿಗೂ ಸಂಬಂಧನೇ ಇಲ್ಲ ಅಮ್ಮಂಗಿರ್ಬೇಕು ನೀನು ಅಷ್ಟೇ. ಏನೋ ಮಾಡ್ಕೊಂಡು ಹೋಗ್ಲಳ ಅವ್ರು. ನಿನ್ನ ಟೆನ್ಷನೇ ತಗೋಬೇಡ ನೀನು. ನಾವೈದೀವಿ ನಿಮ್ಮ ಸಪೋರ್ಟಿಗೆ. ಅವನ್ನ ನಿಮ್ಮ ಮನೆಯಿಂದ ಹೊರಗೆ ಹಾಕೋ ಅಧಿಕಾರ ನಿನಗೈತಿ. ನಾವಿದ್ದೀವಿ, ನಾವು ನಿನಗೆ ಸಪೋರ್ಟ್ ಮಾಡ್ತೀವಿ. ನಿಮ್ಮ ಭಾವನೂ ಹಂಗಂತೂ ಬಿಡು ಹೋಗ್ಲಿ, ನಾವು ಸಹಾಯ ಮಾಡೋಣ. ಏನೋ ಆಗ್ಬಿಟ್ಟೈತೆ ಅಂತ ಅಂತು. ಅವರಪ್ಪ ಅವರಮ್ಮ ಏನು ಮಾತಾಡ್ಸಲ್ವಲ್ಲ, ಅದಕ್ಕೆ ಬಿಡತ್ತ ನಾವು ಆಗೋಣ. ಇನ್ಯಾರು ಆಗ್ತಾರೆ, ನಾವು ಆಗ್ದಲೆ ನಿಜಾನೆಲ್ಲ ಆಡ್ಕೊಂತಾರೆ. ನೀವು ಇಷ್ಟು ದೊಡ್ಡ ಮನಸ್ಸಿಂದನ ಬಂದಿರೋದು. ನಿಮ್ಮದು ದೊಡ್ಡ ಮನಸ್ಸು ಅಕ್ಕ. ನಿಜವಾಗ್ಲೂ ನೀವು ತುಂಬ ಒಳ್ಳೆಯವರು. ನಿಮ್ಮ ಬೆಲೆ ಏನು ಅಂತ ಇವಾಗ ಗೊತ್ತಾಗ್ತೈತೆ ನನಗೆ. ನಿಜವಾಗ್ಲೂ ನನ್ನ ಇವತ್ತು ನಿಮ್ಮ ಕೈ ಅಡುಗೆ ಉಣ್ಣೋ ಯೋಗ್ಯತೆ ಇಲ್ಲ ಅಕ್ಕ ಅಂತ ಕೆಲಸ ಮಾಡಿದ್ದೀನಿ. ಅದು ಸಿಟ್ಟಲ್ಲಿ ಏನು ಮಾಡ್ತೀವಿ ಅಂತ ಗೊತ್ತಾಗಲ್ಲ. ಆ ಟೈಮಲ್ಲಿ ಆಗಿರೋದೆಲ್ಲ ಮನಸ್ಸಲ್ಲಿ ಇಟ್ಕೋಬೇಡ ಅಕ್ಕ, ದಯವಿಟ್ಟು ಕ್ಷಮಿಸ್ಬಿಡು. ನಾವೆಲ್ಲ ಮನಸ್ಸನ್ನ ಇಟ್ಕೊಂಡಿದ್ರೆ ನನಗೆ ಊಟಕ್ಕೆ ತಗೊಂಬಂದು ಇಕ್ತಿರ್ಲಿಲ್ಲ. ಏನು ಮಾಡೋಣ, ನಾವು ಮರಿತೀವಿ. ಏನು ಮಾಡೋಕ್ಕಾಗುತ್ತೆ, ಮನೆಯ ಮೇಲೆ ಏನೋ ಒಂದು ಬರುತ್ತೆ ಹೋಗುತ್ತೆ. ಬಿಡು, ಇರೋವರೆಗೂ ಎಲ್ಲರ ತಗೋ ಚೆನ್ನಾಗಿರಬೇಕು ಎಂಬುದು ಒಂದು ಕಾರಣಕ್ಕೋಸ್ಕರ ನಾವು ಸುಮ್ಮನೆ ಎಲ್ಲರ ತಗೋ ಚೆನ್ನಾಗಿ ಇಟ್ಕೊಂಡು ಹೋಗ್ತೀವಿ. ಸುಮ್ಮನೆ ನಾವೇನು ಅದನ್ನೇ ಮನಸ್ಸಿನಾಗ ಇಕ್ಕೋಣೋ ಕಾಲ. ಈಗ ನಾವೇನು ಅಂತಂದರೆ ಇರೋವರೆಗೂ ಚೆನ್ನಾಗಿರ್ಬೇಕು ಎಲ್ಲರ ಹತ್ರನೂ ಅಷ್ಟೇ. ಜಗಳ ಮಾಡ್ಕೊಂಬೋದ್ರಿಂದ ಎಲ್ಲರ ಹತ್ರನೂ ಇದು ಮಾಡ್ಕೊಂಬೋದ್ರಿಂದ ಏನು ಬರೋಂಗೈತೆ. ಇವತ್ತಿರ್ತೀವಿ ನಾಳೆಗೆ ಹೋಗ್ತೀವಿ. ಇರೋದೊಂದು ಜೀವನ, ಎಲ್ಲರ ಹತ್ರ ಚೆನ್ನಾಗಿರ್ಬೇಕು ಅಷ್ಟೇ. ಬಿಟ್ಟಾಕ್ಬಿಡು, ಅವನ ಬಗ್ಗೆ ಬಿಟ್ಟಾಕಿ ನೀನು ಸುಮ್ಮನೆ ಟೆನ್ಷನ್ ತಗೊಂಡಂಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಚೆನ್ನಾಗಿರೋದು ನೋಡು ಅಷ್ಟೇ. ಟೆನ್ಷನ್ ತಗೋಬೇಡ. ಆಯ್ತಕ್ಕ, ನೀವು ಧೈರ್ಯ ಹೇಳಿರೋದ್ರಿಂದ ನನಗೊಂದು ಸ್ವಲ್ಪ ಇವಾಗ ಒಂಥರ ಧೈರ್ಯ ಬಂದಂಗೆ ಆಯಿತು. ಸುಮ್ಮನೆ ನಾನು ಒಬ್ಬಳೇ ಕೂತ್ಕೊಂಡು ಯೋಚನೆ ಮಾಡಿಕೊಂಡು ಒಬ್ಬಳೇ ಇರೋದ್ರಿಂದ ನನಗೆ ಧೈರ್ಯನೇ ಇರ್ತಿರ್ಲಿಲ್ಲ. ಇವಾಗ ನೋಡ್ರಿ, ನಿಮ್ಮಂಥವ್ರ ಹತ್ರ ನನ್ನ ಕಷ್ಟಗಳನ್ನೆಲ್ಲ ಹೇಳ್ಕೊಂಬೋದು, ನೀವು ನನಗೆ ಹೇಳೋದು, ಹಿಂಗೆಲ್ಲ ಮಾಡ್ತಾ ಇರೋದ್ರಿಂದ ಎಷ್ಟು ಮನಸ್ಸಿಗೆ ಒಂಥರ ಸಮಾಧಾನ ಆಗುತ್ತೆ, ಧೈರ್ಯ ಬಂದಂಗೆ ಆಗುತ್ತೆ ಕಣಕ್ಕ. ನಿಜವಾಗ್ಲೂ ನಾನಿವತ್ತು ಇವಳನ್ನ ಮಾತಾಡಿಸ್ಬಾರ್ದಾಗಿತ್ತು ಅಂತ ಅನಿಸುತ್ತೆ. ಯಾಕಂದರೆ ನನಗೂ ಇವಳಿಗೂ ತುಂಬಾ ನಡೆದೋಗ್ಬಿಟ್ಟೈತೆ. ನೋಡಿದ್ದೀರ ನೀವು. ನಾನಿನ್ನೇನು ಮಾಡೋಕ್ಕಾಗಲ್ಲ, ನನಗೆ ಮನಸ್ಸು ತಡೆಯಲ್ಲ. ಪಾಪ ಬೆಳಗ್ಗೆಯಿಂದ ಮಲ್ಕೊಂಡವಳೆ, ಅದನ್ನೇ ಯೋಚನೆ ಮಾಡಿಕೊಂಡು ಅವನ ಹತ್ರ ಜಗಳ ಮಾಡಿಕೊಂಡು ಮನಿಕೊಂಡವಳೆ. ಅದಕ್ಕೆ ನೀನು ಅವನ ಬಗ್ಗೆ ಟೆನ್ಷನ್ನೇ ತಗೋಬೇಡ. ನಿನಗೂ ಅವನಿಗೂ ಏನೋ ಸಂಬಂಧ ಇಲ್ಲ ಅನ್ನೋ ಥರ ಇದ್ದುಬಿಡು, ಟೆನ್ಷನ್ ತಗೋಬೇಡ ಅಂತ ಹೇಳ್ತಾ ಇದ್ದೀನಿ. ಟೆನ್ಷನ್ ತಗೊಂಡ್ರೆ ಯಾವ ಕೆಲಸನೂ ಆಗಲ್ಲ. ಟೆನ್ಷನ್ ತಗೊಳಕ್ಕೆ ಹೋಗ್ಬಾರ್ದು, ಆರಾಮಾಗಿರಬೇಕು. ನಮಗೂ ಆ ಕೆಲಸಕ್ಕೂ ಏನೋ ಸಂಬಂಧ ಇಲ್ಲ ಅನ್ನೋ ಥರ ತೋರಿಸ್ಕೋಬೇಕು ಅವ್ರ ಮುಂದೆ. ಹಂಗಾದರೆ ಅವರು ಒಂದು ಸ್ವಲ್ಪ ಇದಾಗ್ತಾರೆ. ನಾವು ತಲೆ ಕೆಡಿಸ್ಕೊಳಕ್ಕೆ ಹೋದರೆ ಇನ್ನೂ ಜಾಸ್ತಿನೇ ತಲೆ ಕೆಟ್ಟೋಗುತ್ತೆ. ನೋಡ್ತಾ ಇರಿ, ಏನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬಿಟ್ಟನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.